ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಸೆಕೆಂಡ್ BA ಅವರಿಗೆ ಇಂಗ್ಲಿಷ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಕ್ಲಾಸನ್ನು ತಗೊಳ್ತಾ ಇದ್ದೇನೆ. ಆ ಚಾಪ್ಟರ್ ಹೆಸರು ಯಾವುದಪ್ಪ ಅಂತಂದರೆ ವಾಕಿಂಗ್ ಟೂರ್ಸ್. RL ಸ್ಟೀಫನ್ಸನ್ ಅವರು ಬರೆದಿರುವಂತಹ ವಾಕಿಂಗ್ ಟೂರ್ಸ್ ಎನ್ನುವಂತಹದ್ದು ಒಂದು ಇಂಪಾರ್ಟೆಂಟ್ ಆದ ಒಂದು ಪಠ್ಯ ಆಗಿರ್ತದೆ ಅಥವಾ ಒಂದು ಗದ್ಯ ಭಾಗವಾಗಿರ್ತದೆ. ಇದು ಎಕ್ಸಾಮಿಗೆ ರಿಪೀಟೆಡ್ ಆಗಿ ಬಂದಿರೋದ್ರಿಂದ ಇದೊಂದು ಇಂಪಾರ್ಟೆಂಟ್ ಆದ ಕ್ಲಾಸ್ಗಳಲ್ಲಿ ಒಂದಾಗಿರುವಂತಹ ಒಂದು ಚಾಪ್ಟರ್ ಆಗಿರುತ್ತೆ. ಸೊ ಈ ಚಾಪ್ಟರ್ ಬಗ್ಗೆ ನಾನು ನಿಮಗೆ ಸಮ್ಮರಿಯನ್ನ ಹೇಳ್ತಾ ಹೋಗ್ತೇನೆ. ವಾಕಿಂಗ್ ಟೂರ್ಸ್ is a famous essay written by R.L. Stevenson. In this essay, Stevenson talks about the pleasure of walking and explains why walking tours is a wonderful experience ಅಂತ ಹೇಳ್ತಾರೆ. ಅಂದ್ರೆ ಈ RL ಸ್ಟೀವನ್ಸನ್ ಅವರು ಈ ಒಂದು ವಾಕಿಂಗ್ ಟೂರ್ಸ್ ಎನ್ನುವಂತಹ ಒಂದು ಗದ್ಯವನ್ನ ಬರೆದಿರ್ತಾರೆ ಅಥವಾ ಒಂದು ಪಠ್ಯ ಭಾಗವನ್ನ ಬರೆದಿರ್ತಾರೆ. ಮತ್ತೆ ಅವರು ಹೇಳ್ತಾರೆ ಒಬ್ಬರಿಗೆ ಒಂದು ವಾಕಿಂಗ್ಗೆ ಹೋಗುವುದು ಅಥವಾ ಒಂದೊಬ್ಬರೇ ಪ್ರಯಾಣ ಮಾಡುವಂಥದ್ದೇನಿದೆ ಅದು ಎಷ್ಟು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅನ್ನು ನೀಡುತ್ತದೆ ಎನ್ನುವಂತಹ ಒಂದು ವಿಷಯದ ಬಗ್ಗೆ ಇವರು ನಮಗೆ ಹೇಳ್ತಾರೆ. ಇನ್ನು ಸ್ಟೀವನ್ಸನ್ಸ್ ಬಿಲೀವ್ಸ್ ದಟ್ ವಾಕಿಂಗ್ ಈಸ್ ಮಚ್ ಮೋರ್ ದೆನ್ ಸಿಂಪ್ಲಿ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದ್ರೆ ಅವ್ರು ನಂಬ್ತಾರೆ ವಾಕಿಂಗ್ ಅಂದ್ರೆ ಜಾಸ್ತಿ ಏನು ಅಲ್ಲ, ಒಂದು ಕಡೆಯಿಂದ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಮೂವ್ ಆಗೋದು ಬಿಟ್ಟರೆ ಬೇರೆ ಏನು ಅಲ್ಲ ಎನ್ನುವುದನ್ನ ಹೇಳ್ತಾರೆ. ಎ ವಾಕಿಂಗ್ ಟೂರ್ಸ್ ಗಿವ್ ಅಸ್ ಎ ಚಾನ್ಸ್ ಟು ಲೀವ್ ಅವರ್ ಆರ್ಡಿನರಿ ಲೈಫ್ ಟು ಎಂಜಾಯ್ ನೇಚರ್. ಅಂದ್ರೆ ಈ ವಾಕಿಂಗ್ ಟೂರ್ಸ್ ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದರಿಂದ ನಮ್ಗೆ ಒಂದು ನಮ್ಮ ಜೀವನದಲ್ಲೂ ಕೂಡ ಏನೋ ಒಂದು ಬದಲಾವಣೆ ಆದಾಗೆ ಆಗ್ತದೆ, ಅಥವಾ ಒಂದು ಆರ್ಡಿನರಿ ಸಾಮಾನ್ಯವಾದ ಜೀವನಕ್ಕಿಂತ ಒಂದು ಪ್ರಕೃತಿಯೊಂದಿಗೆ ಬೆರೆತು ಒಂದು ಖುಷಿ ಪಡ್ಲಿಕ್ಕೆಲ್ಲ ಅದು ಸಹಾಯ ಮಾಡ್ತದೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ವೆನ್ ವಿ ಗೋ ಆನ್ ಎ ವಾಕಿಂಗ್ ಟೂರ್ ವಿ ಲೀವ್ ಬಿಹೈಂಡ್ ಅವರ್ ಯೂಶುವಲ್ ವರ್ಕ್, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಡೈಲಿ ರೂಟೀನ್. ಅಂದ್ರೆ ನಾವು ಯಾವಾಗೆಲ್ಲ ವಾಕಿಂಗ್ ಟೂರ್ಗೆ ಹೋಗ್ತೀವಿ ನಾವು ನಮ್ಮ ಕೆಲಸಗಳೇನಿದೆ ಆ ಕೆಲಸಗಳನ್ನೆಲ್ಲ ಬಿಟ್ಟು ಹೋಗ್ತೀವಿ, ಅಥವಾ ನಮ್ಮ ಒಂದೊಂದು ಜವಾಬ್ದಾರಿ ಏನಿದೆ ಅದನ್ನ ಬಿಟ್ಟು ಹೋಗ್ತೀವಿ. ಅಂದ್ರೆ ಆ ಒಂದು ಕ್ಷಣಕ್ಕೆ ನಾವು ಹೊರಗಡೆ ವಾಕಿಂಗ್ ಏನು ಹೋಗ್ತೀವಲ್ವಾ, ಆಗ ನಾವು ನಮ್ಮ ಕೆಲಸವನ್ನ ಅಥವಾ ಜವಾಬ್ದಾರಿಯನ್ನ ಒಂದು ಕ್ಷಣಿಕ ಮಟ್ಟಿಗಾದ್ರೂ ಹೊರಗಡೆ ಹೋಗ್ತೀವಿ. ಅದನ್ನೆಲ್ಲ ಬಿಟ್ಟು ವಿ ಕ್ಯಾನ್ ಸ್ಪೆಂಡ್ ಟೈಮ್ ಔಟ್ಡೋರ್ಸ್ ಅಂಡ್ ಎಂಜಾಯ್ ದ ಫ್ರೆಶ್ ಏರ್ ಅಂಡ್ ಬ್ಯೂಟಿಫುಲ್ ಸರೌಂಡಿಂಗ್ಸ್. ಅಂದ್ರೆ ಹಾಗೆ ನಾವು ಹೋದಾಗ ಹೊರಗಡೆ ಒಂದು ಸುಂದರವಾದ ಪ್ರಕೃತಿನ ನಾವು ನೋಡಿ ಎಂಜಾಯ್ ಮಾಡ್ತೀವಿ, ಒಂದು ಫ್ರೆಶ್ ಆದ ಗಾಳಿನ ತಗೊಳ್ತೀವಿ, ಅಥವಾ ಬ್ಯೂಟಿಫುಲ್ ಆದ ಸರೌಂಡಿಂಗ್ಸ್, ಸುತ್ತಮುತ್ತಲ ಸುಂದರವಾದ ಪರಿಸರವನ್ನು ನಾವು ನೋಡ್ತೇವೆ ಅನ್ನೋದನ್ನೆಲ್ಲ ಹೇಳ್ತಾರೆ. ಸ್ಟೀವನ್ಸನ್ ಸೇಸ್ ದಟ್ ಎ ಪರ್ಸನ್ ಶುಡ್ ನಾಟ್ ಥಿಂಕ್ ಟೂ ಮಚ್ ಅಬೌಟ್ reaching a destination during walking tour. The real pleasure is in the journey itself. ಅಂದ್ರೆ ಇಲ್ಲಿ ಸ್ಟೀವನ್ಸನ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಯಾವುದೇ ವ್ಯಕ್ತಿ ಆಗ್ಲಿ ವಾಕಿಂಗ್ ಹೋಗುವ ಮೊದಲು ನಾವು ಹೋಗುವ ಡೆಸ್ಟಿನೇಷನ್ ಎಷ್ಟು ದೂರ ಇದೆ, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಂಡು ನಾವು ಅಂದ್ರೆ ಅದನ್ನ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡೆಲ್ಲ ಹೋಗ್ತಾ ಇರಬಾರ್ದು ವಾಕಿಂಗ್ ಹೋಗುವಾಗ. ಯಾಕಂದ್ರೆ ನಾವು ಆ ಜರ್ನಿ ಮಾಡುವಾಗ ನಮ್ಗೆ ಒಂದು ತುಂಬಾ ಸುಂದರವಾದ ಒಂದು ನೆಮ್ಮದಿ ಸಿಗ್ತದಲ್ವಾ, ಆ ನೆಮ್ಮದಿಯ ಎದುರುಗಡೆ ಬೇರೆ ಯಾವುದು ಅತಿ ದೊಡ್ಡದಲ್ಲ. ಅದೇ ನಮ್ಗೆ ಬೇಕಿರುವಂತದ್ದು. ನಾವು ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ಬಾರ್ದು. ನಾವು ಹೋಗ್ತಾ ಇರ್ಬೇಕು ನಮ್ಮ ಡೆಸ್ಟಿನೇಷನ್ ಅಲ್ಲಿ ಅಂತ ಅರಿಯದೇನೆ ಹೋಗ್ಬೇಕು. ಅಲ್ಲೇ ನಮ್ಗೆ ನಿಜವಾದ ಒಂದು ಎಂಜಾಯ್ ಸಿಗುವುದು ಎಂದು ಇಲ್ಲಿ ಪೋಯೆಟ್ ಹೇಳ್ತಾರೆ. ಎ ವಾಕರ್ ಶುಡ್ ಬಿ ಫ್ರೀ ಟು ಸ್ಟಾಪ್ ವೆನ್ ಎವರ್ ಹಿ ವಾಂಟ್ಸ್. ಅಂದ್ರೆ ಆದರೆ ಈ ವಾಕಿಂಗ್ ಹೋಗುವವರೇನಿದ್ದಾರೆ ಅವ್ರನ್ನ ಯಾರು ಕೂಡ ಕಂಟ್ರೋಲ್ ಅಲ್ಲಿ ಇರಬಾರ್ದು, ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅಂತ ಹೇಳ್ಬಾರ್ದು. ಅವ್ರಿಗೆ ಬೇಡ ಅನ್ಸಿದಾಗ ಅವರಿಗೆ ಸ್ಟಾಪ್ ಮಾಡುವ ಹಾಗೆ ಇರಬೇಕು, ಅಂತಹ ಒಂದು ವಾಕ್ ಆಗ್ಬೇಕು. He can look at beautiful views, rest under a tree, talk to people or simply enjoy the road. ಅಂದ್ರೆ ಅವ್ರಿಗೆ ಯಾರಿಗೊಂದು ರಿಸ್ಟ್ರಿಕ್ಷನ್ ಇರಬಾರ್ದು. ಈಗ ವಾಕಿಂಗ್ ಹೋದವರಿಗೆ ಅಲ್ಲಿ ಹೋಗ್ಬಾರ್ದು, ಹಾಗೆ ಮಾತಾಡ್ಬಾರ್ದು, ಅಲ್ಲಿ ನಿಲ್ಬಾರ್ದು, ಹಾಗೆ ಏನು ಕೂಡ ಯಾರು ಹೇಳ್ಬಾರ್ದು. ಅಂತಹ ಒಂದು ವಾಕ್ ಇದ್ರೆ ತುಂಬಾ ಸುಂದರವಾಗಿರ್ತದೆ. ಅಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೇಗೆ ಬೇಕಾದ್ರೂ ಹೋಗ್ಬೋದು, ಎಷ್ಟು ಬೇಕಾದ್ರೂ ನಡಿಬಹುದು, ಎಲ್ಲಿ ಬೇಕಾದ್ರೂ ಮಲಗ್ಬಹುದು, ಯಾರೊಂದಿಗೆ ಬೇಕಾದ್ರೂ ಮಾತಾಡ್ಬೋದು. ಹಾಗೇನೆ ಸಿಂಪಲ್ ಆಗಿ ಆ ಒಂದು ರೋಡ್ ಟ್ರಿಪ್ ಅವ್ರು ಏನು ವಾಕ್ ಮಾಡ್ಕೊಂಡು ಹೋಗ್ತಾರಲ್ಲ, ನಡ್ಕೊಂಡು ಹೋಗ್ತಾರಲ್ವಾ, ಅದನ್ನ ಅವರು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾರೆ. ಸ್ಟೀವನ್ಸನ್ ಡಸ್ ನಾಟ್ ಲೈಕ್ ಎ ವಾಕಿಂಗ್ ಟೂರ್ ದಟ್ ಸ್ಟೀವನ್ಸನ್ ಡಸ್ ನಾಟ್ ಲೈಕ್ ಎ ವಾಕಿಂಗ್ ಟೂರ್ ದಟ್ ಈಸ್ ಪ್ಲಾನ್ ಟು ಸ್ಟ್ರಿಕ್ಟ್ಲಿ. ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಯಾರಾದ್ರೂ ಸ್ಟ್ರಿಕ್ಟ್ ಆಗಿ ಹೀಗೆ ಹೋಗ್ಬೇಕು ಅನ್ನುವಂತಹ ಒಂದು ಪ್ಲಾನ್ ಮಾಡ್ಕೊಂಡು ಹೋಗುವಂತ ಯಾವ ವಾಕ್ ಕೂಡ ಸ್ಟೀವನ್ಸನ್ ಅವರಿಗೆ ಇಷ್ಟ ಆಗುದಿಲ್ಲ. ಇಫ್ ಎ ಪರ್ಸನ್ ಇಸ್ ಆಲ್ವೇಸ್ ವರಿಡ್ ಅಬೌಟ್ ಟೈಮ್, ಡಿಸ್ಟೆನ್ಸ್, ಫುಡ್ ಆರ್ ವೇರ್ ಹಿ ವಿಲ್ ಸ್ಟೇ ಎಟ್ ನೈಟ್, ಹಿ ಕೆನಾಟ್ ಫುಲ್ಲಿ ಎಂಜಾಯ್ ದ ಜರ್ನಿ. ಅಂದ್ರೆ ಅವರು ಈ ತರ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ
ಸ್ಟೀವನ್ಸನ್ ವಾಕಿಂಗ್ ಅಥವಾ ಏನು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಸ್ಟ್ರಿಕ್ಟ್ ಆಗಿರುವುದು ಇಷ್ಟ ಆಗುವುದಿಲ್ಲ. ಹಾಗೇನೆ ಯಾವ ಪರ್ಸನ್ ಕೂಡ ಅಂತಹ ಸಂದರ್ಭದಲ್ಲಿ ಜೊತೆಗಾರರಾಗಿ ಯಾರು ಬರ್ತಾರೆ ನೋಡಿ, ಅವರು ಕೂಡ ಆ ತರ ವರಿ ಮಾಡುದು ಕೂಡ ಸ್ಟೀವನ್ಸನ್ಗೆ ಇಷ್ಟ ಆಗುದಿಲ್ಲ. ಅಂದ್ರೆ ನಾನು ಎಷ್ಟೊತ್ತಿಗೆ ಊಟ ಮಾಡುದು, ಎಲ್ಲಿ ಊಟ ಮಾಡುದು, ಅಥವಾ ಎಷ್ಟು ಡಿಸ್ಟೆನ್ಸ್ ಇದೆ, ಎಲ್ಲಿ ಊಟ ಸಿಗ್ತದೆ, ನಾವು ರಾತ್ರಿ ಎಲ್ಲಿ ಸ್ಟೇ ಆಗುದು, ಹೀಗೆಲ್ಲ ಒಂದು ನೂರಾರು ಕ್ವಶನ್ಸ್ ಗಳಿರುವಂತಹ ಅಥವಾ ಕನ್ಫ್ಯೂಷನ್ ಅಲ್ಲೇ ಇರುವಂತಹ ಯಾವ ಒಂದು ಫ್ರೆಂಡ್ಸ್ ಕೂಡ ಸ್ಟೀವನ್ಸನ್ಗೆ ಜರ್ನಿಯಲ್ಲಿ ಬೇಡ ಎಂದು ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಎಲ್ರು ಹಾಗೆ ಅಲ್ವಾ, ಪ್ರಯಾಣ ಮಾಡುವಾಗ ಎಷ್ಟು ದೂರ ಇದೆ, ತುಂಬಾ ಎಲ್ಲ ಪ್ರಯಾಣದಲ್ಲಿ ಕೂಡ ಒಬ್ಬರಲ್ಲ ಒಬ್ರು ಇದ್ದೇ ಇರ್ತಾರೆ. ಎಷ್ಟು ದೂರ ಇದೆ, ಹಸಿವಾಗುತ್ತೆ ಅನ್ನೋರು, ಎಷ್ಟು ದೂರ ಇದೆ ನನ್ಗೆ ಆಗಲ್ಲ ಅನ್ನೋರು, ಅಥವಾ ಏನೋ ಒಂದು ರಿಸ್ಟ್ರಿಕ್ಷನ್ ಅಥವಾ ನಮ್ಗೆ ಒಂದು ಆ ಒಂದು ಪ್ರಯಾಣದಲ್ಲಿ ನಮ್ಗೆ ಒಂದು ಇರಿಸುಮುರಿಸು ಮಾಡುವಂತಹ ಒಂದು ಯಾವ್ದಾದ್ರು ಪರ್ಸನ್ ಎಲ್ಲ ಟ್ರಾವೆಲ್ ಗಳಲ್ಲಿ ಇರ್ತಾರಲ್ವಾ, ಅಂತಹ ಒಬ್ಬ ಟ್ರಾವೆಲ್ ಅಥವಾ ಪ್ರಯಾಣ ಮಾಡುವಾಗ ಅಂತವ್ರೊಬ್ರು ಇದ್ರೆ, ಅವರಿಗೆ ಅಂತಹ ಸ್ಟ್ರಿಕ್ಟ್ ಗಳೆಲ್ಲ ಇದ್ರೆ ನಮ್ಮ ಆಥರಿಗೆ ಇಷ್ಟ ಆಗುದಿಲ್ಲ ಎಂದು ಇಲ್ಲಿ ಸ್ಟೀವನ್ಸನ್ ಹೇಳ್ತಾರೆ. ಇನ್ನು ಫಾರ್ ಸ್ಟೀವನ್ಸನ್ ದ ಬೆಸ್ಟ್ ವಾಕಿಂಗ್ ಟೂರ್ ಇಸ್ ಒನ್ ವೇರ್ ಎ ಪರ್ಸನ್ ಕ್ಯಾನ್ ವಾಕ್ ಫ್ರೀಲಿ ಅಂಡ್ ಫಾಲೋ ಹಿಸ್ ಓನ್ ವಿಶಸ್. ಅಂದ್ರೆ ಒಂದು ಬೆಸ್ಟ್ ಅತಿ ಒಂದು ಸುಂದರವಾದ ಪ್ರಯಾಣ ಯಾವ್ದಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಬ್ಬನೇ ಅವನು ಫ್ರೀ ಆಗಿ ಹೋಗುದು, ಯಾವುದೇ ಒಂದು ರಿಸ್ಟ್ರಿಕ್ಷನ್ ಆಗ್ಲಿ, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗ್ಲಿ ಇಲ್ಲದೆ ಅವನಿಗೆ ಬೇಕಾದ ಹಾಗೆ ಅವನು ಹೋಗ್ತಾನಲ್ವಾ, ಅದೊಂದು ಬೆಸ್ಟ್ ವಾಕ್ ಆಗಿರುತ್ತೆ ಅನ್ನೋದನ್ನ ಸ್ಟೀವನ್ಸನ್ ಇಲ್ಲಿ ಹೇಳ್ತಾರೆ. ವಾಕಿಂಗ್ ಆಲ್ಸೋ ಗಿವ್ಸ್ ಎ ಪರ್ಸನ್ ಅ ಚಾನ್ಸ್ ಟು ಎಂಜಾಯ್ ನೇಚರ್ ಕ್ಲೋಸ್ಲಿ. ಈ ವಾಕಿಂಗ್ ಅನ್ನುವಂತಹದ್ದು ಒಬ್ಬ ವ್ಯಕ್ತಿಗೆ ನೇಚರನ್ನ, ಪ್ರಕೃತಿನ ಹತ್ತಿರದಿಂದ ಸುಂದರವಾಗಿ ನೋಡಿ ಅದನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡ್ತದೆ. ವೆನ್ ವಿ ವಾಕ್ ವಿ ಕ್ಯಾನ್ ನೋಟಿಸ್ ಸ್ಮಾಲ್ ಥಿಂಗ್ಸ್ ದಟ್ ವಿ ಮೇ ಮಿಸ್ ವೆನ್ ಟ್ರಾವೆಲಿಂಗ್ ಕ್ವಿಕ್ಲಿ ಇನ್ ಅ ವೆಹಿಕಲ್. ಅಂದ್ರೆ ನಾವು ವಾಕ್ ಮಾಡುವಾಗ ತುಂಬಾ ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ಅಬ್ಸರ್ವ್ ಮಾಡಬಹುದು ಅಥವಾ ನೋಡಬಹುದು. ಅದೇ ಒಂದು ಜಾಗದಲ್ಲಿ ನಾವು ಯಾವುದೋ ವೆಹಿಕಲ್ ಅಲ್ಲಿ ಹೋಗುವಾಗ ನಮ್ಗೆ ಅದೆಲ್ಲವೂ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕಂದ್ರೆ ಒಂದು ವೆಹಿಕಲ್ ತುಂಬಾ ವೇಗವಾಗಿ ಚಲಿಸುವುದರಿಂದ ನಮ್ಗೆ ಅದೆಲ್ಲವನ್ನ ನೀಟಾಗಿ ನೋಡ್ಲಿಕ್ಕೆ ಕೂಡ ಆಗುದಿಲ್ಲ. ಆದ್ರೆ ವಾಕ್ ಅಲ್ಲಿ ಹೋಗುವಾಗ ಸಣ್ಣ ಸಣ್ಣ ವಿಷಯಗಳು ಕೂಡ ಅಥವಾ ಸಣ್ಣ ಸಣ್ಣ ಥಿಂಗ್ಸ್ ಗಳನ್ನು ಕೂಡ ನಾವು ಅನುಭವಿಸಿ ನೋಡ್ಕೊಂಡು ಹೋಗ್ಬೋದು ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ವಿ ಕ್ಯಾನ್ ಸಿ ದ ಟ್ರೀಸ್, ಫೀಲ್ಡ್ಸ್, ಮೌಂಟೇನ್ಸ್, ವಿಲೇಜ್, ರಿವರ್ಸ್, ರೋಡ್ಸ್, ಅನಿಮಲ್ಸ್, ಪೀಪಲ್ಸ್ ಅರೌಂಡ್ ಅಸ್. ಅಂದ್ರೆ ನಾವು ಹೀಗೆ ಹೋಗ್ತಾ ಇರುವಾಗ ಅಲ್ಲಿ ಮರಗಳನ್ನು ನೋಡ್ಬೋದು, ಗದ್ದೆಗಳನ್ನು ನೋಡ್ಬೋದು, ಬೆಟ್ಟಗಳನ್ನ ನೋಡ್ಬೋದು, ಹಳ್ಳಿ, ನದಿಗಳು, ರಸ್ತೆಗಳು, ಪ್ರಾಣಿಗಳು, ಮತ್ತೆ ಸುತ್ತಮುತ್ತಲಿರುವಂತಹ ಜನಗಳೆಲ್ಲರನ್ನ ನಾವು ನೋಡ್ತಾ ಹೋಗ್ಬೋದು ವಾಕ್ ಮಾಡ್ತಾ ಹೋಗುವಾಗ. ವಿ ಕ್ಯಾನ್ ಎಂಜಾಯ್ ದ ಚೇಂಜಿಂಗ್ ವ್ಯೂಸ್ ಅಂಡ್ ಫೀಲ್ ಕನೆಕ್ಟೆಡ್ ವಿತ್ ದ ನ್ಯಾಚುರಲ್ ವರ್ಲ್ಡ್. ಅಂದ್ರೆ ನಾವು ಹೀಗೆ ಹೋಗ್ತಾ ಹೋಗ್ತಾ ನಾವು ಒಂದು ಆ ಪ್ರಕೃತಿಗೆ ಅಥವಾ ಒಂದು ಏನು ನ್ಯಾಚುರಲ್ ಆದ ಒಂದು ಪ್ರಕೃತಿ ಏನಿದೆ ಆ ಪ್ರಕೃತಿಗೆ ನಾವು ಕನೆಕ್ಟ್ ಆಗ್ತಾ ಹೋಗ್ಬೋದು ನಡ್ಕೊಂಡು ಹೋಗ್ತಾ ಇರುವಾಗ ಅಂತ ಹೇಳ್ತಾರೆ. ಸ್ಟೀವನ್ಸನ್ ಆಲ್ಸೋ ಬಿಲೀವ್ಸ್ ದಟ್ ವಾಕಿಂಗ್ ಈಸ್ ಗುಡ್ ಫಾರ್ ಮೈಂಡ್. ವೆನ್ ವಿ ವಾಕ್ ವಿ ಹ್ಯಾವ್ ಟು ಥಿಂಕ್ ಪೀಸ್ಫುಲಿ. ಅಂದ್ರೆ ನಾವು ವಾಕ್ ಮಾಡ್ತಾ ಹೋದಾಗ ನಮ್ಗೆ ಅದು ನಮ್ಮ ಮೈಂಡಿಗೆ ಕೂಡ, ಮೆದುಳಿಗೆ ಕೂಡ ತುಂಬಾ ಒಳ್ಳೇದು, ಯೋಚನೆಗೆ ಕೂಡ ತುಂಬಾ ಒಳ್ಳೇದು. ನಾವು ವಾಕ್ ಮಾಡ್ತಾ ಹೋದಾಗೆ ನಮ್ಗೆ ಒಂದು ಯಾವುದೇ ವಿಷಯಗಳನ್ನ ಕುರಿತು ಶಾಂತವಾಗಿ ಯೋಚಿಸ್ಲಿಕ್ಕೆ ಕೂಡ ಆ ಸಮಯದಲ್ಲಿ ಆಗ್ತದೆ. ಅವರ್ ಮೈಂಡ್ ಬಿಕಮ್ಸ್ ಫ್ರೆಶ್ ಅಂಡ್ ಎವ್ರಿ ಡೇ ವರೀಸ್ ಬಿಕಮ್ ಲೆಸ್ ಇಂಪಾರ್ಟೆಂಟ್ ಅನ್ಸುತ್ತೆ. ಹಾಗೆ ನಾವು ವಾಕ್ ಮಾಡ್ತಾ ಹೋಗ್ತಿರುವಾಗ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗ್ತದೆ. ಯಾವ ದಿನಗಳಲ್ಲಿರುವಂತಹ ಸಾಮಾನ್ಯ ಚಿಂತೆಗಳೆಲ್ಲವೂ ಕೂಡ ನಮ್ಗೆ ಆ ಕ್ಷಣದಲ್ಲಿ ಇಂಪಾರ್ಟೆಂಟ್ ಆಗಿ ಕಾಣುವುದಿಲ್ಲ. ವಾಕ್ ಮಾಡುವಾಗ ಒಂದು ನಮ್ಗೆ ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ ಎಂಬುದನ್ನ ಇಲ್ಲಿ ಆಥರ್ ಹೇಳ್ತಾರೆ. ದ A walking tour can make a person feel young and free. We can forget our usual social positions and simply become an ordinary traveler. ನಮಗೆ ಈ ಒಂದು ವಾಕಿಂಗ್ ಅನ್ನುವಂತಹದ್ದು ತುಂಬಾ ಇನ್ನು ಯಂಗ್ ಆಗಿರ್ತದೆ ಅಥವಾ ನಮ್ಮನ್ನು ತುಂಬಾ ಫ್ರೀ ಮೈಂಡೆಡ್ ಆಗಿ ಮಾಡ್ತದೆ. ನಾವೆಲ್ಲವೂ ನಮ್ಮ ವರಿಗಳನ್ನ ಅಥವಾ ಏನು ನಮ್ಮ ಪೊಸಿಷನ್ಗಳು, ನಾವು ಎಂತಹ ಸ್ಥಾನಮಾನದಲ್ಲಿ ಇರುವುದು, ಅದು ಒಳ್ಳೆದೇ ಆಗ್ಲಿ, ದೊಡ್ಡದೇ ಆಗ್ಲಿ ಅಥವಾ ಸಣ್ಣದೇ ಆಗ್ಲಿ, ಯಾವುದೇ ಸ್ಥಾನಮಾನದಲ್ಲಿ ಇರ್ಲಿ, ಎಲ್ಲವನ್ನ ನಾವು ಮರೆತು ಒಂದು ಕ್ಷಣಕ್ಕೆ ಒಂದು ಸಾಮಾನ್ಯವಾದ ಪ್ರಯಾಣಿಕನ ಹಾಗೆ ನಾವು ಹೋಗುವುದು ತುಂಬಾ ಸುಂದರವಾಗಿರ್ತದೆ. ಅದೊಂದು ಅದ್ಭುತವಾದ ಅನುಭವ ಎನ್ನುವುದನ್ನ ಇಲ್ಲಿ ನಮ್ಮ ಸ್ಟೀವನ್ಸನ್ ಅವರು ಹೇಳ್ತಾರೆ. ಸ್ಟೀವನ್ಸನ್ ಆಲ್ಸೋ ಸೇಸ್ ದಟ್ ಅ ಪರ್ಸನ್ ಶುಡ್ ನಾಟ್ ಎಕ್ಸ್ಪೆಕ್ಟ್ ಟೂ ಮಚ್ ಕಂಫರ್ಟ್ ಡ್ಯೂರಿಂಗ್ ವಾಕಿಂಗ್ ಟೂರ್. ಅಂದ್ರೆ ಅವ್ರು ಅದನ್ನು ಕೂಡ ವಾಕಿಂಗ್ ಅಲ್ಲಿ ಹೇಳ್ತಾರೆ. ವಾಕಿಂಗ್ ಮಾಡುವಕ್ಕೆ ಹೋಗುವಂತ ವ್ಯಕ್ತಿ ತುಂಬಾ ಕಂಫರ್ಟ್ ಅನ್ನ ಕೊಡುವ ನೋಡಬಾರ್ದು. ಆರಾಮಾಗಿ ಹೋಗ್ತಾ ಇರ್ಬೇಕಷ್ಟೇ. ನನಗೆ ಹಾಗೆ ಇರ್ಬೇಕು, ಅಂತಹ ಶೂಗಳಿರ್ಬೇಕು, ಇಂತಹ ಬಟ್ಟೆಲ್ಲೇ ಹೋಗ್ಬೇಕು, ಹೀಗೆ ನಾನು ಹೋಗ್ಬೇಕು ಟಿಪ್ ಟಾಪ್ ಆಗಿ, ಹಾಗೆಲ್ಲವೂ ಕೂಡ ಏನು ಒಂದು ಎಕ್ಸ್ಪೆಕ್ಟೇಷನ್ ಇರಬಾರ್ದು ವಾಕಿಂಗ್ ಹೋಗುವಾಗ. ವಾಕಿಂಗ್ ಮೇ ಸಮಟೈಮ್ಸ್ ಬಿ ಟೈರಿಂಗ್ and the weather may not always good. There may always be difficulties on the road. ಅಂದ್ರೆ ವಾಕಿಂಗ್ ಹೋಗುವಾಗ ಈಗಾಗಲೇ ಹೇಳಿದಂತೆ ನಮ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಬಾರ್ದು, ಕಂಫರ್ಟ್ ಅಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಏನಿರಬಾರ್ದು. ವಾಕಿಂಗ್ ಅಲ್ಲಿ ನಾವು ಯಾವುದೇ ಒಂದು ಅನಿರೀಕ್ಷಿತ ವಿಷಯಗಳನ್ನ ಕೂಡ ಅನುಭವ ಮಾಡುವಂತ ಸಾಧ್ಯತೆ ಇರ್ತದೆ. ಅಲ್ಲಿ ಒಂದು ವೇಳೆ ವೆದರ್ ಚೇಂಜ್ ಆಗಿ ಬಿಸಿಲು ಇರಬಹುದು, ಸಡನ್ ಆಗಿ ಮಳೆ ಬರುವಂತದ್ದು ಮಳೆಗಾಲ ಆದ್ರೆ. ಸೊ ಎಲ್ಲವನ್ನ ನಾವು ಅದಕ್ಕೆ ಫೇಸ್ ಮಾಡುವ ಹಾಗೆ ಹೋಗ್ಬೇಕು. ಎಲ್ಲ ಒಂದು ಕಂಫರ್ಟ್ ಅಲ್ಲಿ ಇರಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ಇದ್ದವರಿಗೆ ವಾಕಿಂಗ್ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. But these small difficulties are part of the adventure. They make
ದ ಜರ್ನಿ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೆಮೊರೇಬಲ್. ಬಟ್ ಏನಾದರೂ ನಮಗೆ ದಾರಿಯಲ್ಲಿ ಹೋಗ್ತಾ ಏನಾದರೂ ಕಷ್ಟಗಳು, ಮಳೆ ಬರುವುದು, ಆ ಸಂದರ್ಭದಲ್ಲಿ ನಾವು ಹೇಗೆ ಆ ಸಮಸ್ಯೆಯಿಂದ ಎದುರಿಸ್ತೇವೆ, ಅಥವಾ ಬಿಸಿಲಾಗುವುದು, ಅಥವಾ ಏನಾದರೂ ಸಣ್ಣ ಸಣ್ಣ ತೊಂದರೆಗಳೇ ಆದ್ರೂ ಅಂಥ ಸಂದರ್ಭದಲ್ಲಿ ಅದನ್ನು ನಾವು ಹೀಗೆಲ್ಲ ಎದುರಿಸ್ತೇವೆ ಎನ್ನುವಂಥದ್ದು ಕೂಡ ಒಂದು ಅಡ್ವೆಂಚರ್ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಹಾಗೆಯೇ ಅಂತಹ ಒಂದು ಜರ್ನಿ ಎನ್ನುವಂಥದ್ದು ನಮಗೆ ಮೆಮೊರೇಬಲ್ ಆಗಿ ಯಾವಾಗಲೂ ಉಳಿಯುತ್ತೆ, ಮತ್ತು ಅದೊಂದು ಇಂಟ್ರೆಸ್ಟಿಂಗ್ ಆದ ಜರ್ನಿ ಆಗಿರುತ್ತೆ ಅನ್ನೋದನ್ನಲ್ಲಿ ಆಥರ್ ಹೇಳ್ತಾರೆ. Stevenson believes that a good walker should have a simple and happy attitude. He should enjoy whatever happens during the journey instead of complaining about small problem. ಅಂದ್ರೆ ಅವ್ರು ಅನ್ಕೋತಾರೆ ನಂಬ್ತಾರೆ ಒಬ್ಬ ಗುಡ್ ವಾಕರ್, ಒಂದು ಒಳ್ಳೆಯ ಪ್ರಯಾಣಿಕ ಅಥವಾ ಒಳ್ಳೆಯ ವಾಕಿಂಗ್ ಹೋಗುವಂತ ಒಂದು ವ್ಯಕ್ತಿ ಏನಿದ್ದಾನೆ, ಅವನಿಗೆ ತುಂಬಾ ಸಿಂಪಲ್ ಆಗಿರ್ತಾನೆ, ಮತ್ತೆ ಅವನಿಗೆ ಆಟಿಟ್ಯೂಡ್ ಕೂಡ ಇರುವುದಿಲ್ಲ, ಯಾವಾಗಲೂ ಸಂತೋಷವಾಗಿ ಉಲ್ಲಾಸವಾಗಿರ್ತಾನೆ ಅವನು. ಹಿ ಶುಡ್ ಎಂಜಾಯ್ ವಾಟ್ ಎವರ್, ಅಂದ್ರೆ ಅವನು ಏನಾದ್ರೂ ಕೂಡ ಎಂಜಾಯ್ ಮಾಡ್ತಾನಲ್ಲಿ, ಯಾವುದೇ ಕಷ್ಟಗಳೇ ಇರಲಿ ಅದನ್ನೆಲ್ಲ ಕಂಪ್ಲೇಂಟ್ಗಳನ್ನ ಹೇಳ್ತಾ ಹೋಗುದಿಲ್ಲ, ಸಣ್ಣ ಸಣ್ಣ ವಿಷಯಗಳನ್ನ, ಸಮಸ್ಯೆಗಳನ್ನ ಯಾವುದು ಹೇಳುವುದಿಲ್ಲ, ಅವನ್ನೆಲ್ಲವನ್ನ ಅನುಸರಿಸಿಕೊಂಡು ಹೋಗ್ತಾನೆ. ಒಬ್ಬ ನಿಜವಾದ ಗುಡ್ ವಾಕರ್ ಎನ್ನುವಂತವನು ಯಾರು ಇರ್ತಾರೆ ಹಾಗೆ ಇರ್ತಾರೆ ಎನ್ನುವುದನ್ನ ಇಲ್ಲಿ ಸ್ಟೀವನ್ಸನ್ ಹೇಳ್ತಾರೆ. ಎ ವಾಕಿಂಗ್ ಟೂರ್ ಆಲ್ಸೋ ಗಿವ್ಸ್ ಅಸ್ ಅನ್ ಅಪರ್ಚುನಿಟೀಸ್ ಟು ಮೀಟ್ ನ್ಯೂ ಪೀಪಲ್, see new places, we may speak with villagers, stay in simple places and learn about difficulties ways of life. ಅಂದ್ರೆ ನಮಗೆ ವಾಕ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಾವು ಈಗಾಗಲೇ ಹೇಳ್ದಂತೆ ಹೊಸ ಹೊಸ ವ್ಯಕ್ತಿಗಳನ್ನ ಮೀಟ್ ಆಗ್ತೀವಿ, ಹೊಸ ಜಾಗಗಳನ್ನ ನೋಡ್ತೇವೆ, ಹಳ್ಳಿಗಳನ್ನ ನೋಡ್ತೇವೆ, ಮತ್ತೆ ಹೊಸ ಪ್ಲೇಸ್ಗಳಲ್ಲಿ ನಾವು ಉಳ್ಕೊಳ್ತೇವೆ ಒಮ್ಮೊಮ್ಮೆ. ಹಾಗೇನೆ ಎಲ್ಲ ಡಿಫ್ರೆಂಟ್ ವೇಸ್ ಆಫ್ ಲೈಫ್ ಅನ್ನೆಲ್ಲ ನಾವು ನೋಡ್ತೇವೆ. ಎಲ್ಲರ ವಿವಿಧ ತರನಾದ ಜೀವನಗಳೆಲ್ಲ ಜನರು ನಡೆಸ್ತಾರಲ್ವಾ, ಎಲ್ಲವನ್ನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾಟ್ ಲಕ್ಸುರಿ ಆರ್ ಕಂಫರ್ಟ್, the important thing is experience of traveling and discovering something new. ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಅದೊಂದು ಶ್ರೀಮಂತಿಕೆಯೋ ಯಾವುದೋ ಒಂದು ಕಂಫರ್ಟ್ಗಳಲ್ಲ. ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ನಾವು ಒಂದು ಪ್ರಯಾಣವನ್ನ ಅನುಭವಿಸುವುದು, ಅಥವಾ ಒಂದು ಹೊಸ ಹೊಸ ವಿಷಯಗಳನ್ನ ಡಿಸ್ಕವರ್ ಮಾಡುವುದೇನಿದೆ ಅಥವಾ ಅನ್ವೇಷಣೆ ಮಾಡುವುದೇನಿದೆ, ಅದೇ ಒಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಸ್ಟೀವನ್ಸನ್ ಆಲ್ಸೋ ಸಜೆಸ್ಟ್ ದಟ್ ವಾಕಿಂಗ್ ಶುಡ್ ನಾಟ್ ಬಿಕಮ್ ಎನ್ competition. We should not walk only to cover a large distance or prove how much we can walk. ಅಂದ್ರೆ ಏನ್ ಹೇಳ್ತಾರೆ ವಾಕಿಂಗ್ ಬಗ್ಗೆ ಸ್ಟೀವನ್ಸನ್ ಅಂತಂದ್ರೆ, ವಾಕಿಂಗ್ ಅನ್ನುವಂಥದ್ದು ಯಾವುದೋ ಕಾಂಪಿಟೇಷನ್ಗೆ ಹೋಗುವಂಥದ್ದಲ್ಲ. ನಾವು ಬೇಗ ಹೋದ್ವಿ ಅಥವಾ ನಾನು ಬೇಗ ಬಂದೆ, ನಾನು ಇಷ್ಟು ವಾಕ್ ಮಾಡಿದೆ ಎನ್ನುವಂತಹ ಒಂದು ಯಾರಿಗೂ ಒಂದು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರ ವಾಕ್ ಇರುವುದಲ್ಲ ಎನ್ನುವುದನ್ನ ಕೂಡ ಇಲ್ಲಿ ವಾಕಿಂಗ್ ಬಗ್ಗೆ ಹೇಳುವಾಗ ಸ್ಟೀವನ್ಸನ್ ಹೇಳ್ತಾರೆ. ದ ಪರ್ಪಸ್ ಆಫ್ ಎ ವಾಕಿಂಗ್ ಟೂರ್ ಇಸ್ ಟು ಎಂಜಾಯ್ ದ ಜರ್ನಿ, ನಾಟ್ ಸಿಂಪ್ಲಿ ಟು ಫಿನಿಶ್ ಇಟ್. ಅಂದ್ರೆ ಈ ಪರ್ಪಸ್ ಏನಿರುತ್ತೆ ವಾಕಿಂಗ್ ಮಾಡೋದು, ಆ ಒಂದು ಜರ್ನಿ ಇಲ್ಲಿಂದ ನಾವು ಎಲ್ಲಿ ತನಕ ಹೋಗ್ತೀವಲ್ವಾ, ಆ ಒಂದು ಜರ್ನಿನ ನಾವು ಎಂಜಾಯ್ ಮಾಡೋದೇ ಆಗಿರುತ್ತೆ ಹೊರತು ನಾವೆಷ್ಟು ನಡೆದಿದ್ದೇವೆ ಅಂತ ಯಾರಿಗೋ ಒಬ್ಬರಿಗೆ ಪ್ರೂವ್ ಮಾಡುವುದು ಅಲ್ಲ ಅನ್ನೋದನ್ನ ವಾಕಿಂಗ್ ಬಗ್ಗೆ ಇಲ್ಲಿ ಸ್ಟೀವನ್ಸನ್ ಹೇಳ್ತಾರೆ. ಅಥವಾ ನಾವು ಇಷ್ಟು ಜರ್ನಿಯನ್ನು ಹೋದ್ವಿ, ಇಷ್ಟು ಜರ್ನಿಯನ್ನು ಫಿನಿಶ್ ಮಾಡಿದ್ವಿ ನಾವು ಅಂತ ಯಾರಿಗೂ ತೋರ್ಪಡಿಸಿಕೊಳ್ಳುವುದಕ್ಕಲ್ಲ ನಾವು ಆ ಜರ್ನಿಯನ್ನು ಮಾಡುವುದು ಎನ್ನುವುದನ್ನಲ್ಲಿ ಹೇಳ್ತಾರೆ ವಾಕಿಂಗ್ ಬಗ್ಗೆ ಹೇಳುವಾಗ. ಫಾರ್ ಸ್ಟೀವನ್ಸನ್, ವಾಕಿಂಗ್ ಗಿವ್ಸ್ ಅಸ್ a special kind of freedom. We can move at our own speed, stop when we want, enjoy nature and think about life. ಅಂದ್ರೆ ಅವ್ರು ಹೇಳ್ತಾರೆ, ನಮಗೆ ಈ ವಾಕಿಂಗ್ ಅನ್ನುವಂಥದ್ದು ಒಂದು ಫ್ರೀಡಮ್ ನಮಗೆ ಕೊಡ್ತದೆ. ಅಲ್ಲಿ ಯಾವಾಗ ಬೇಕಾದ್ರೂ ನಾವು ಓಡ್ಬೋದು, ಸ್ಪೀಡಾಗಿ ಹೋಗ್ಬೋದು, ಅಥವಾ ಬೇಡ ಅಂದಾಗ ನಾವು ನಿಲ್ಬಹುದು, ನೇಚರನ್ನು ಎಂಜಾಯ್ ಮಾಡ್ಬೋದು ನಮಗೆ ನೋಡ್ಬೇಕಂತ ಅನಿಸಿದ ಸಂದರ್ಭದಲ್ಲಿ ಎಂದನ್ನು ಹೇಳ್ತಾರೆ. Therefore, a walking tour becomes a break from a busy world. It gives us peace, happiness, fresh thoughts and a closer relationship to the nature. ಅಂದ್ರೆ ಈ ವಾಕಿಂಗ್ ಇರುವಂತಹದ್ದೇನಿದೆ, ಹೋಗ್ತೀವಲ್ವ ನಾವು, ಅದು ನಮಗೆ ಒಂದು ಬ್ಯುಸಿ ಒಂದು ಜೀವನದಿಂದ ಒಂದು ಬ್ರೇಕ್ ಕೊಡ್ತದೆ, ಅಲ್ಲಿ ಒಂದು ನಮಗೆ ನೆಮ್ಮದಿಯನ್ನು ನೀಡುವಂತ ಒಂದು ದಾರಿಯಾಗಿರ್ತದೆ. ಅದು ನಮಗೆ ಶಾಂತಿ, ಸಂತೋಷವನ್ನ ಮತ್ತೆ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ತದೆ, ಮತ್ತೆ ಪ್ರಕೃತಿಯೊಂದಿಗೆ ನಾವು ಬರೀಲಿಕ್ಕೆ ಒಂದು ಸಹಾಯ ಮಾಡ್ತದೆ ಎನ್ನುವುದನ್ನಲ್ಲಿ ಹೇಳ್ತಾರೆ. ಈ ಓವರ್ ಆಲ್ ಸಮ್ಮರಿ ಒಂದು ಮೇನ್ ಐಡಿಯಾ ಏನಪ್ಪಾ ಅಂದ್ರೆ, ವಾಕಿಂಗ್ ಟೂರ್ ಇಸ್ ದ ಜಾಯ್ ಅಂಡ್ ಫ್ರೀಡಮ್ ಆಫ್ ವಾಕಿಂಗ್ ಬಗ್ಗೆ ಆಗಿರುತ್ತೆ. Stevenson believes that walking tours help us escape from our busy daily life. They allow us to enjoy nature, meet new people, think freely and refresh our body and mind. ಅಂದ್ರೆ ಅವ್ರು ಏನ್ ಹೇಳ್ತಾರಪ್ಪ, ಇದರಿಂದ ನಾವು ಏನಾಗುತ್ತೆ ಅಂತಂದ್ರೆ, ನಮ್ಮ ಎಲ್ಲ ಬ್ಯುಸಿ ಲೈಫಿಂದ ನಾವು ಎಸ್ಕೇಪ್ ಆಗಿ ಯಾವುದೋ ಒಂದು ಜಾಗಕ್ಕೆ ಹೋಗಿ ಅಲ್ಲೆಲ್ಲ ನೇಚರನ್ನ ನೋಡುದು, ಹೊಸ ವ್ಯಕ್ತಿಗಳನ್ನ ಮೀಟ್ ಆಗುದು, ಆರಾಮಾಗಿ ಯೋಚನೆ ಮಾಡ್ಕೊಂಡು ನಮ್ಮ ಜೀವನವನ್ನ ಫ್ರೆಶ್ ಮಾಡ್ಕೊಳ್ಳೋದು ಮತ್ತು ಮೈಂಡ್ ಅನ್ನ ಫ್ರೆಶ್ ಮಾಡ್ಕೊಳ್ಳಿಕ್ಕೆ ಈ ವಾಕಿಂಗ್ ಅನ್ನೋದು ಸಹಾಯ ಮಾಡ್ತದೆ ಎನ್ನುವಂಥದ್ದು ಒಂದು ಮೇನ್ ಐಡಿಯಾ ಆಗಿರುತ್ತೆ. ಇನ್ನು ಈ ಒಂದು ಮೆಸೇಜ್ ಏನಪ್ಪಾ ಈ ಒಂದು ಪೋಯಮ್ ಎಸ್ಸೆ ಇಂದ ಅಂತಂದ್ರೆ, ದ ಎಸ್ಸೆ ಟೀಚರ್ಸ್ ಅಸ್ ದ್ಯಾಟ್ ದ ರಿಯಲ್ ಪ್ಲೆಜರ್, ಒಂದು ನಿಜವಾದ ಹ್ಯಾಪಿನೆಸ್ ಎನ್ನುವಂತಹದ್ದು
ನಾವು ಒಂದು ಡೆಸ್ಟಿನೇಷನ್ನ ರೀಚ್ ಆಗುವುದಲ್ಲ. ನಿಜವಾದ ಖುಷಿಯನ್ನು ಅನ್ನೋದೇನಪ್ಪ ಅಂತಂದ್ರೆ ಆಲ್ಸೋ ಎಂಜಾಯಿಂಗ್ ದ ಜರ್ನಿ ಇಟ್ ಸೆಲ್ಫ್. ನಾವು ಆ ಪ್ರಯಾಣವನ್ನು ಅನುಭವಿಸುವುದೇ ಒಂದು ನಿಜವಾದ ಖುಷಿಯಾಗಿರ್ತದೆ ಹೊರತು ನಾವು ಒಂದು ಡೆಸ್ಟಿನೇಷನ್ನ ರೀಚ್ ಆಗುವುದು ಒಂದು ಉದ್ದೇಶವಾಗಿರಬಾರ್ದು ಪ್ರಯಾಣದಲ್ಲಿ ಎನ್ನುವುದನ್ನ ಇಲ್ಲಿ ಆಥರ್ ಹೇಳ್ತಾರೆ. ವಿ ಶುಡ್ ಸಮ್ ಟೈಮ್ ಲೀವ್ ಅವರ್ ಬಿಸಿ ರೂಟೀನ್, ವಾಕ್ ಫ್ರೀಲಿ, ಎಂಜಾಯ್ ನೇಚರ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಸಿಂಪಲ್ ಹ್ಯಾಪಿನೆಸ್ ಆಫ್ ಲೈಫ್. ಹೌದು, ನಾವೆಲ್ಲರೂ ಕೂಡ ಈ ಜೀವನದಲ್ಲಿ ಬರೀ ಬಿಸಿ ಲೈಫಲ್ಲೇ ಜೀವನವನ್ನು ಕಳೀತಾ ಇರಬಾರ್ದು. ಆವಾಗ ಹೀಗೆ ಫ್ರೀಯಾಗಿ ವಾಕಿಗೆ ಹೋಗಬೇಕು, ಪ್ರಕೃತಿಯನ್ನು ಎಂಜಾಯ್ ಮಾಡಬೇಕು, ಹೊಸ ಹೊಸ ವಿಷಯಗಳನ್ನು ಕಲಿಬೇಕು, ಸಣ್ಣ ಜೀವನವನ್ನು ತುಂಬ ಸಂತೋಷವಾಗಿ ಸುಖಕರವಾಗಿ ಕಳಿಬೇಕು ಎನ್ನುವುದನ್ನು ಇಲ್ಲಿ ಆಥರ್ ಹೇಳ್ತಾರೆ. ಇದೊಂದು ಎಷ್ಟು ಒಂದು ಸಿಂಪಲ್ ಆದ ಪೋಯಮ್ ಆದ್ರೂ ಕೂಡ ಎಷ್ಟು ಗರ್ಭಿತವಾಗಿರ್ತದೆ. ಅವರು ತೆಗೆದುಕೊಂಡಿರುವಂತಹ ಈ ಕಥಾ ವಸ್ತುವನ್ನೇ ತುಂಬಾ ಸುಂದರವಾಗಿರ್ತದೆ ಮತ್ತು ನಾವು ಇದನ್ನೆಲ್ಲವನ್ನ ಜೀವನದಲ್ಲಿ ಅನುಸರಿಸಬೇಕು. ಯಾಕಂದ್ರೆ ಈ ಲೈಫ್ ಯಾವಾಗ್ಲೂ ತುಂಬಾ ಬ್ಯುಸಿ ಆಗಿರುವಂತಹದ್ದು, ಯಾವಾಗ್ಲೂ ಸಮಸ್ಯೆಗಳು ಇದ್ದದ್ದೇ. ಎಲ್ಲದರ ನಡುವೆ ನಾವು ಅವಾಗ ಒಂದು ನಮ್ಮ ಮಾನಸಿಕ ಒಂದು ನೆಮ್ಮದಿಗೋಸ್ಕರ ವಾಕ್ ಹೋಗ್ತಾ ಇರಬೇಕು. ವೆಹಿಕಲ್ ಅಲ್ಲಿ ಹೋಗೋದಕ್ಕಿಂತ ನಾವು ವಾಕಿಗೆ ಹೋಗೋದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಹೋಗುವಂತ ವಾಕ್ ನಮಗೆ ತುಂಬಾ ನೆಮ್ಮದಿಯನ್ನ ಖುಷಿಯನ್ನ ನೀಡುತ್ತೆ. ನಮ್ಮ ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದು ಅನ್ನುವಂಥದ್ದನ್ನು ಇಲ್ಲಿ ಆಥರ್ ಹೇಳ್ತಾರೆ. ಇದಿಷ್ಟು ಕೂಡ ವಾಕಿಂಗ್ ಟೂರ್ಸ್ ಎನ್ನುವಂತಹ ಒಂದು ಅಧ್ಯಾಯದ ಕುರಿತಾದ ಒಂದು ಇಂಗ್ಲಿಷ್ ಮತ್ತೆ ಕನ್ನಡದ ವಿವರಣೆ ಆಗಿರುತ್ತದೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋದ ಎಸ್ಸೆಯನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ಬೇಕಾದ್ರೆ ನೀವು ಬರ್ಕೊಳ್ಳಿ ಅಥವಾ ಪ್ರಿಂಟ್ ತಗೊಂಡು ನೀವು ಕೂಡ ಇದನ್ನ ಎಕ್ಸಾಮ್ಗೆ ಓದ್ಕೊಳ್ಬಹುದು. ಧನ್ಯವಾದಗಳು ಸ್ನೇಹಿತರೆ.